ಓಂ ಸ್ವಸ್ತಿಭಿಃ ಸದಾ ನಃ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ. ಈ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಗತಿಸಿ ಹೋದವು. ಇದು 80ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈಗ ಈ ದಿನದಂದು ನಾನು ನಿಮಗೆ ಏನು ಹೇಳಲಿ ಅಂದರೆ, ನಾವು ಈ ಸ್ವಾತಂತ್ರ್ಯ ಹೇಳುವುದನ್ನ ಯಾವ ರೀತಿ ತಿಳಿದುಕೊಂಡಿದ್ದೇವೆ, ಈ ಸ್ವಾತಂತ್ರ್ಯ ಅಂದರೆ ಏನು, ಇದನ್ನು ನಾವು ಹೇಗೆ ಉಪಯೋಗಿಸಬೇಕು, ಇದು ಬಹಳ ಮುಖ್ಯವಾದಂತಹ ವಿಷಯ. ಸ್ವಾತಂತ್ರ್ಯ ಅಂದರೆ ಬಹಳಷ್ಟು ಜನರು ತಪ್ಪಾಗಿ ಅರ್ಥೈಸುತ್ತಾರೆ. ಸ್ವಾತಂತ್ರ್ಯ ಅಂದರೆ ಸ್ವಚ್ಛಂದ ಅಲ್ಲ. ಬಹಳಷ್ಟು ಜನರು ಸ್ವಾತಂತ್ರ್ಯದ ಬಗೆಗೆ ಸ್ವಚ್ಛಂದ ಎಂಬ ಅರ್ಥದಲ್ಲಿ ಮಾತನಾಡ್ತಾರೆ, ವರ್ತಿಸ್ತಾರೆ. ಇದು ತಪ್ಪಾದ ಗ್ರಹಿಕೆ. ಸ್ವಾತಂತ್ರ್ಯ, ಈ ಸ್ವತಂತ್ರ ಅಂದರೆ ತನ್ನತನವನ್ನು ಗಳಿಸಿಕೊಳ್ಳುವುದು. ಮೊದಲು ನಾವು ನಮ್ಮತನವನ್ನು ಗಳಿಸಿಕೊಳ್ಳಬೇಕು. ಈ ನಮ್ಮತನ ಇಲ್ಲದೆ ನಾವು ಸ್ವಾವಲಂಬಿಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಅವಲಂಬನೆ ಹೇಳುವಂತಹದ್ದು ನಾವು ತಪ್ಪಿಸಬೇಕಾದರೆ ಸ್ವಾವಲಂಬಿಗಳು ಆಗಬೇಕು. ಒಂದು ಕೃಷಿಯಲ್ಲಿ ಇರಬಹುದು, ಒಂದು ಅರಿವಿನ ಶಿಕ್ಷಣ ಬೋಧನೆಯಲ್ಲೇ ಇರಬಹುದು, ಯಾವ ವಿಚಾರಗಳಲ್ಲೇ ಇರಲಿ, ಆಹಾರ ಧಾನ್ಯಗಳು ಇವೆಲ್ಲವಕ್ಕೂ ನಾವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಅಂದ್ರೆ ನಮಗಾಗಿ ಮತ್ತು ಮೊದಲು ನಾವು ನಮಗಾಗಿ ಕೆಲಸ ಮಾಡಬೇಕು, ನಂತರ ಇತರರಿಗಾಗಿ ತ್ಯಾಗ ಭಾವದಿಂದ, ಸೇವಾ ಮನೋಭಾವದಿಂದ ಹೀಗೆ ಕೆಲಸ ಮಾಡಬೇಕು. ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ನನಗಾಗಿ ನಾನು ಮಾಡುವ ಕೆಲಸ ಮಾತ್ರ ಅಲ್ಲ. ಅಂದ್ರೆ ನಾವು ಜೀವಿಸಬೇಕು, ಎಲ್ಲರೂ ಜೀವಿಸಬೇಕು. ಅದಕ್ಕೆ ಪೂರಕವಾಗಿ ನಾವು ನಮ್ಮ ಈ ವರ್ತನೆಯನ್ನ, ನಮ್ಮ ಮನೋಭಾವವನ್ನ ಉಪಯೋಗಿಸಿಕೊಳ್ಳಬೇಕು, ಅದಕ್ಕೆ ಅನುರೂಪವಾಗಿಸಬೇಕು. ಹೀಗೆ ಈ ಸ್ವಾತಂತ್ರ್ಯ ಇದು ಈ ಭೂಮಿ, ಇದು ಆರ್ಷ ಭೂಮಿ, ಭಾರತ ಭೂಮಿ, ವೇದ ಭೂಮಿ. ವೇದ ಭೂಮಿ ಅಂದ್ರೆ ಜ್ಞಾನ ಭೂಮಿ ಅಷ್ಟೇ ಅಲ್ಲ, ಇದು ಶಾಂತಿ ಭೂಮಿ. ಈ ಶಾಂತಿ ಭೂಮಿಯಾಗಿ ಇದನ್ನು ನಾವು ಕಾಯ್ದುಕೊಂಡು ಹೋಗುವಂತೆ ಆಗಬೇಕು ಅಂತ ಹೇಳುತ್ತಾ ನನ್ನ ಈ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮಂಗಲ ಮಾಡ್ತಾ ಇದ್ದೇನೆ. ಸ್ವಸ್ತಿ. ಎಲ್ಲವರಿಗೂ ಶುಭ ದಿನ. ಧನ್ಯವಾದಗಳು. ಅತ್ಯಂತ ಸುಂದರವಾಗಿ ಸ್ವಾತಂತ್ರ್ಯವನ್ನ ನಾವು ಸ್ವಚ್ಛಂದ ಅಂತ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನುವಂತಹ ಹಿತ ವಚನವನ್ನ, ಆಶೀರ್ವಾದವನ್ನ ನೀಡಿದ ವೇದಶ್ರೀ ಶರ್ಮಾ ಅವರಿಗೆ ಧನ್ಯವಾದಗಳು.